ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಹಾಗೂ ಆನಂದ ವೈದ್ಯನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇದರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆಯೋದು ಕಷ್ಟ ರೀ. ಈಗ ಮಹದೇವಪ್ಪನವರು 2-3 ದಿವಸಗಳಿಂದ ಮಾತಾಡೋದು ನೋಡಿದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಬೇಜಾರಾದ ಹಂಗಿದೆ. ಎಂ ಬಿ ಪಾಟೀಲ್ರು 2013ರಿಂದ 18ರ ಅವಧಿಯಲ್ಲಿ ಸಿದ್ದರಾಮಯ್ಯನವರಿಗೆ ಎಷ್ಟು ಆಪ್ತರು ಅಂತ ಅನ್ನಿಸ್ಕೊಂಡಿದ್ರು, ಈಗ ಅಷ್ಟರ ಮಟ್ಟಿಗೆ ಆತ್ಮೀಯತೆ ಇದೆ ಅಂತ ಅನ್ನಿಸ್ತಾ ಇಲ್ಲ. ಡಾಕ್ಟರ್ ಪರಮೇಶ್ವರು ನನಗೊಂದು ಅವಕಾಶ ಸಿಗುತ್ತಾ ಅಂತ ಕಾಯ್ತಾ ಇರೋರು. ಇವರೆಲ್ಲ ಸೇರ್ಕೊಂಡು ಸಿದ್ದರಾಮಯ್ಯನವರಿಗೆ ಲಿಂಗಾಯತ ಶಾಸಕರ ಬೆಂಬಲವನ್ನು ಗಳಿಸಿಕೊಡೋದಕ್ಕೆ ಸಭೆ ಸೇರ್ತಾರೆ ಅಂದರೆ ಇದು ಯಾಕೋ ಮೇಲ್ನೋಟಕ್ಕೆ ನನಗೆ ಯಾಕೋ ಇದು ಡೌಟ್ಫುಲ್ ಅನ್ಸುತ್ತಪ್ಪ. ಅಜಿತ್ ನೋಡಿ, ಪ್ಲಾನ್ ಎ ಈಸ್ ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗೋದು, ಅಗ್ರೀಡ್. ಪ್ಲಾನ್ ಬಿ ಅಲ್ಲಿ ಕಂಟಿನ್ಯೂ ಆದರೂ ಸಂಪುಟ ಪುನಾರಚನೆಯಲ್ಲಿ ನಮಗೇನು ಸಿಗುತ್ತೆ, ನಮ್ಮ ಬೆಂಬಲಿಗರಿಗೆ ಏನು ಸಿಗುತ್ತೆ, ದಟ್ ಈಸ್ ಓಕೆ. ಒಂದು ವೇಳೆ ಕಂಟಿನ್ಯೂ ಆದರೆ ಹೈಪೋಥೆಟಿಕಲಿ ಹೇಳ್ತಿದ್ದೀನಿ. ಬಟ್ ಇದೆಲ್ಲದಕ್ಕಿಂತ ಮುಖ್ಯ ಆಗಿರೋದೇನು ಅಜಿತ್, ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ತೀರ್ಮಾನವನ್ನು ಹೈಕಮಾಂಡ್ ಮಾಡಿದರೆ ಓಕೆ, ಡಿ ಕೆ ಶಿವಕುಮಾರ್ಗೆ ಫ್ರೀ ರನ್ ಕೊಡಬಾರ್ದು. ಅದು ಆ ಒಂದು ವಿಷಯದಲ್ಲಿ ಬಹುತೇಕ ಸಂಪುಟದ ಹಿರಿಯ ಸಚಿವರ, ಸಿದ್ದರಾಮಯ್ಯ ಅವರ ಬೆಂಬಲಿಗರಲ್ಲದ ಸಚಿವರ ಒಮ್ಮತ ಕೂಡ ಇದೆ. ನಾನು ಅನೇಕರ ಜೊತೆ ಖಾಸಗಿಯಾಗಿ ಮಾತನಾಡಿದಾಗ ಅವ್ರು ಹೇಳ್ತಿರೋದು ವಾಟ್ ನೆಕ್ಸ್ಟ್ ಫಾರ್ ಅಸ್. ಯಾಕಂದರೆ ಈಗ ಏನಾದರೂ ಒಂದು ವೇಳೆ ಡಿ ಕೆ ಶಿವಕುಮಾರ್ ಆದರೆ ಮುಂದಿನ 10 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಬಿಟ್ಕೊಡಲ್ಲ. ಹೌದು ಹೌದು. ಮತ್ತು ಡಿ ಕೆ ಶಿವಕುಮಾರರ ವರ್ಕಿಂಗ್ ಸ್ಟೈಲನ್ನು ನೋಡಿದವರಿಗೆ, ಅವರ ಜಾಯಮಾನ ನೋಡಿದವ್ರಿಗೆ ಒಂದು ವಿಷಯ ಗೊತ್ತಿರುತ್ತೆ, ಅವರೊಂದು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ. ಹೌದು ಹೌದು. ಈಗ ಸಿದ್ದರಾಮಯ್ಯನವ್ರದ್ದೇನಿತ್ತು, ಒಂದು ವಯಸ್ಸಿನಲ್ಲಿ ದೊಡ್ಡವರಿದ್ದರು, ಇನ್ನೊಂದು ಮಾಸ್ ಲೀಡರ್ ಇದ್ದರು, ಜನಮಾನಸದಲ್ಲಿ ನಾಯಕನಾಗಿ ಹೊರಹೊಮ್ಮಿದ್ರು. ಕರೆಕ್ಟ್. ಹೀಗಾಗಿ ಸಹಜವಾಗಿ ಒಂದು ಲೀಡರ್ಶಿಪ್, ಒಂದು ಅಥಾರಿಟಿ ಸಿದ್ದರಾಮಯ್ಯನವ್ರಿಗಿತ್ತು. ಆ ಕಾರಣದಿಂದಲ್ವೇ ಡಿ ಕೆ ಶಿವಕುಮಾರ್ ಇರಲಿ, ಜಿ ಪರಮೇಶ್ವರ್ ಇರಲಿ, ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ, ಅದಕ್ಕೆ ಅವ್ರನ್ನ ದಿಲ್ಲಿಗೆ ಕಳಿಸಲಾಯಿತು. ಅದರ್ವೈಸ್ ಉಳಿದ ಯಾವುದೇ ಕರ್ನಾಟಕದ ನಾಯಕರಿಗೆ ಸಿದ್ದರಾಮಯ್ಯನವರ ನಾಯಕತ್ವ ಒಪ್ಪಿಗೆ ಇಲ್ಲ ಅನ್ನುವ ಪರಿಸ್ಥಿತಿ ಇರಲಿಲ್ಲ. ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಈಕ್ವಲ್ ಇದರಲ್ಲಿದ್ದರು. ಆದರೆ ಈಗ ಸಿದ್ದರಾಮಯ್ಯನವರ ಕೈ ಕೆಳಗಡೆ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅದು ಇರಲಿಲ್ಲ ಕರ್ನಾಟಕ. ಅವರು ಎಸ್ ಎಂ ಕೃಷ್ಣ ಜೊತೆ ಕೆಲಸ ಮಾಡಿರ್ಬೋದು, ಅವರು ವೀರೇಂದ್ರ ದೇವರಾಜ ಅರಸರಿಂದ ಹಿಡಿದು ಎಸ್ ಎಂ ಕೃಷ್ಣವರೆಗೆ ಎಲ್ಲರ ಜೊತೆ ಕೆಲಸ ಮಾಡಿದರು. ಹೌದು. ಆದರೆ ಈ ಒಂದು ಬೇರೆ ನಾಯಕರು ಏನಿದಾರಲ್ಲ ಕಾಂಗ್ರೆಸ್ನಲ್ಲಿ, ಈಗ ಜಿ ಪರಮೇಶ್ವರ್ ಇರ್ಬೋದು, ಮಹದೇವಪ್ಪನವ್ರು ಇರ್ಬೋದು, ಎಚ್ ಕೆ ಪಾಟೀಲ್ ಇರ್ಬೋದು, ಡಿ ಕೆ ಶಿವಕುಮಾರ್ ಸಮಕಾಲೀನರು. ಹೌದು. ಹೀಗಾಗಿ ನಾಳೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ನಾಯಕತ್ವ ಬಂದರೆ ನಾವು ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಒಪ್ಕೊಳ್ಬೇಕು, ಅಥವಾ ಹಿಂದೆ ಆದಂತೆ ಒಂದು ರೀತಿಯಾಗಿರ್ತಕ್ಕಂಥ ಸಾಮೂಹಿಕ ನಾಯಕತ್ವ ಬರುವ ರೀತಿಯಲ್ಲಿ ನಾವು ಈಗಿನಿಂದಲೇ ಒಂದು ರೆಸಿಸ್ಟೆನ್ಸ್ ಅಂತ ಕರೀತಾರಲ್ವ, ಹೌದು, ರೆಸಿಸ್ಟೆನ್ಸ್ ಮಾಡಿದಾಗ ಏನಾಗುತ್ತೆ, ಹೈಕಮಾಂಡ್ ಕರೆದು ಇಲ್ಲ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ನನಗನ್ಸುತ್ತೆ ಅಜಿತ್, ಮೈ ಅಂಡರ್ಸ್ಟ್ಯಾಂಡಿಂಗ್ ಮೇಲ್ನೋಟಕ್ಕೆ ನೋಡಿದಾಗ ಒಂದು ಪ್ಲಾನ್ ಎ ಸಿದ್ದರಾಮಯ್ಯನವರು, ಈಗ ಸಿದ್ದರಾಮಯ್ಯ ಅಂದರೆ ಆಶ್ಚರ್ಯ ಅನ್ನಿಸುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗರಿಗೆ ಹೇಳ್ತಿದ್ದಾರೆ, ಇಲ್ಲ ನನಗೆ ಹೈಕಮಾಂಡ್ ಪ್ರಿಯಾಂಕ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ. ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಬಳಿ ಏನು ಹೇಳ್ತಿದ್ದಾರೆ ಅನ್ನೋದು ಭಾಳ ಮುಖ್ಯ. ಅವರೇನು ಅಂದರೆ ಸಿದ್ದರಾಮಯ್ಯ ನೇರವಾಗಿ ಇದನ್ನು ಹೇಳಿಲ್ಲ ಆದರೂ ಕೂಡ, ಇಲ್ಲ ನನಗೇನು ಆ ರೀತಿ ಹೈಕಮಾಂಡ್ ಇಲ್ಲಿವರೆಗೇನು ಹೇಳಿಲ್ಲ ಅಂತ. ಎಸ್. ಸೊ ಇಬ್ಬರು ತಮ್ಮ ನಿಲುವಿನಲ್ಲಿ ಸ್ಪಷ್ಟತೆ ಇದ್ದಾರೆ. ಹಾಗಿರುವಾಗ ಉಳಿದ ಸಚಿವರು ಈ ಶಾಂಗ್ರಿಲಾ ಸಭೆ, ಇನ್ನೂ ಅನೇಕ ಸಭೆಗಳು ಶುರು ಆಗ್ತವೆ ನೋಡಿ ಕರ್ನಾಟಕದಲ್ಲಿ, ಇಲ್ಲೂ ಆಗ್ತವೆ, ದಿಲ್ಲಿಯಲ್ಲೂ ಆಗ್ತವೆ, ಬೇರೆ ಬೇರೆ ಜಾತಿಯ ಶಾಸಕರ ಸಭೆಗಳು ನಡೀತವೆ, ಬೇರೆ ಬೇರೆ ಪ್ರಾಂತ ಇನ್ ದ ಸೆನ್ಸ್ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕರಾವಳಿ, ಮಧ್ಯ ಕರ್ನಾಟಕ, ಬೆಂಗಳೂರು, ಈ ರೀತಿ ಸಭೆಗಳು ನಡೀತವೆ. ಹೌದು. ಯಾಕೆ ನಡೀತವೆ ಅಂತಂದರೆ ಟು ಇನ್ಕ್ರೀಸ್ ದ ಬಾರ್ಗೇನಿಂಗ್ ಪವರ್. ಕರೆಕ್ಟ್. ಅದಕ್ಕೆ ಒಂದು ವೇಳೆ ಡಿ ಕೆ ಈಗ ನೋಡಿ, ನನಗೆ ಮೇಲ್ನೋಟಕ್ಕೆ ಅನಿಸ್ತಿರೋದು ಪಾಲಿಟಿಕ್ಸ್ ನಡೀತಾ ಇರುವ ರೀತಿ ನೋಡಿದಾಗ ಡಿ ಕೆ ಶಿವಕುಮಾರ್ ತಮ್ಮ ಜಾಗೆಯಲ್ಲಿ ಕಾನ್ಫಿಡೆಂಟ್ ಇದ್ದಾರೆ. ಅವ್ರು ಹೇಳ್ತಾರೆ ನನಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆ, ಹೈಕಮಾಂಡ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಭರವಸೆ ಕೊಟ್ಟ ಮೇಲೆ ಪಾಲಿಟಿಕ್ಸ್ನಲ್ಲಿ ಭರವಸೆಯನ್ನು ಹೆಂಗೆ ಮುರಿಲಿಕ್ಕಾಗತ್ತೆ, ನನಗೆ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ನನಗೆ ನನ್ನ ಜೊತೆ ಯಾರೂ ಮಾತಾಡಿಲ್ಲ. ಸೊ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಶುಡ್ ಬಿ ಹೈಕಮಾಂಡ್. ಒಂದು ವೇಳೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಹೊರಗೆ ಹೇಳಿಕೊಳ್ಳುವ ರೀತಿಯಲ್ಲಿ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ತಯಾರಾದರೆ, ಸಿದ್ದರಾಮಯ್ಯನವರು ಅದಕ್ಕೆ ಒಪ್ಪಿಕೊಂಡ್ರೆ
ಬರೋದು ವಾಟ್ ನೆಕ್ಸ್ಟ್ ಫಾರ್ ಪರಮೇಶ್ವರ್, ವಾಟ್ ನೆಕ್ಸ್ಟ್ ಫಾರ್ ಮಹದೇವಪ್ಪ, ವಾಟ್ ನೆಕ್ಸ್ಟ್ ಫಾರ್ ಕೆ ಜೆ ಜಾರ್ಜ್, ಪಾಟೀಲ್, ವಾಟ್ yes. ನೆಕ್ಸ್ಟ್ ಫಾರ್ ಎಚ್ ಕೆ ಪಾಟೀಲ್. ಅಬ್ಸಲ್ಯೂಟ್ಲಿ ಈ ಪ್ರಶ್ನೆ ಸ್ವಾಭಾವಿಕವಾಗಿ ಬರುತ್ತೆ. ಆನಂದ್ ಇದ್ದಾರೆ, ಒಂದು ಕ್ವಿಕ್ ರಿಯಾಕ್ಷನ್. ಆನಂದ, ಯಾರು ಎಲ್ಲಿ ತಿಂಡಿ ದಟ್ ಇವೆಂಚುಯಾಲಿಟಿ ನಮ್ದೇನು ಅನ್ನೋ ಪ್ರಯತ್ನ ಈ ಮಂತ್ರಿಗಳದ್ದು ಶಾಸಕರದ್ದು ನಡೀತಾ ಇದೆ ಅಂತ. ಆಬ್ವಿಯಸ್ಲಿ ಎಸ್. ಆನಂದ, ಯಾರು ತಿಂಡಿಗೆ ಸೇರಿದ್ರು, ಯಾರು ಮಧ್ಯಾಹ್ನದ ಊಟಕ್ಕೆ ಸೇರಿದ್ರು, ಯಾರು ರಾತ್ರಿ ಊಟಕ್ಕೆ ಸೇರಿದ್ರು, ಅದೊಂದು ಕಣ್ಣಿಟ್ಕೊಂಡಿರ್ಬೇಕು ಇನ್ಮೇಲೆ. ಎಸ್, ಖಂಡಿತವಾಗ್ಲೂ ಕೂಡ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ ನಡೆದಿರತಕ್ಕಂಥ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾಯಕರ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಬ್ರು ಕೂಡ ಕೆಪಿಸಿ ಅಧ್ಯಕ್ಷರ ಕೆಲಸ ಮಾಡಿರ್ತಕ್ಕಂಥವ್ರು, ಒಬ್ರು ಪ್ರಚಾರ ಸಮಿತಿ ಅಧ್ಯಕ್ಷರ ಕೆಲಸ ಮಾಡಿರ್ತಕ್ಕಂಥವ್ರು. ಅವರಿಗೆ ಅಧಿಕಾರ ಪಡಿಲಿಕ್ಕೆ ಸಾಧ್ಯ ಆಗುತ್ತೋ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆಯೋ ಗೊತ್ತಿಲ್ಲ. ಆದರೆ ಅಧಿಕಾರ ಪಡಿಲಿಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥವ್ರನ್ನ ಡಿಸ್ಟರ್ಬ್ ಮಾಡುವಂತ ಸಾಮರ್ಥ್ಯ ಕೆಲವರಿಗೆ ಇದೆ. ಆ ಕಾರಣಕ್ಕಾಗಿ ಈ ಸಭೆಯ ಬಗ್ಗೆ ಸಹಜವಾದಂಥ ಕುತೂಹಲ ಇದೆ. ನಾನು 8 ವರ್ಷ ಕೆಪಿಸಿ ಅಧ್ಯಕ್ಷರ ಕೆಲಸ ಮಾಡಿದರೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು, ಆ ರೀತಿ ಒಂದು ಪ್ರಯತ್ನವನ್ನ ಪರಮೇಶ್ವರ್ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ತಮಗಿರ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಕೂಡ ಮುಂದುವರಿಸಿದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯಗೆ ಅತ್ಯಂತ ಆಪ್ತರಾಗಿರ್ತಕ್ಕ ದಿನೇಶ್ ಗುಂಡೂರಾವ್ ಕೆಪಿಸಿ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಅವರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದಂಥ MB ಪಾಟೀಲ್, ಸೊ ಅವ್ರಿಗೂ ಸೂಕ್ತ ಸ್ಥಾನಮಾನಕ್ಕೆ ಅವ್ರ ಪ್ರಯತ್ನವು ಕೂಡ ಮುಂದುವರೆದಿದೆ. ಸೊ ಇದ್ರ ನಡುವೆ ಮಹದೇವಪ್ಪರು ಕೂಡ ಅವಕಾಶಕ್ಕಾಗಿ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ ಅಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಯಾರು ಸಭೆ ಸೇರಿದ್ದಾರೋ ಅವರು ಅಧಿಕಾರವನ್ನು ಎಷ್ಟು ಪಡಿತಾರೋ ಗೊತ್ತಿಲ್ಲ. ಆದರೆ ಅಧಿಕಾರ ಪಡೆಯುವಂತ ಪ್ರಯತ್ನ ಇರತಕ್ಕಂಥವ್ರಿಗೆ ಡಿಸ್ಟರ್ಬ್ ಮಾಡುವಂತ ಎಲ್ಲ ಸಾಧ್ಯತೆಗಳು, ಸಾಮರ್ಥ್ಯಗಳು ಇವರಲ್ಲಿ ಇದೆ. ಯಾಕಂದ್ರೆ ಅವ್ರ ಹಿಂದೆ ಒಂದು ಬ್ಯಾಕ್ ಹ್ಯಾಂಡ್ ಕೆಲಸ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬಹುದು. ಮಿಡ್ ನೈಟ್ ಸಭೆಯಲ್ಲೂ ಕೂಡ ಈ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಗಳಾಗಿದೆ. ಮುಂದಿನ ಒಂದು ರಾಜಕೀಯ ಸನ್ನಿವೇಶಗಳನ್ನ ಅವಲೋಕಿಸಿ ಏನೇನು ಆಗಬಹುದು ಬಗ್ಗೆ ಗಂಭೀರವಾದ ಚರ್ಚೆಗಳಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಮಾಧ್ಯಮಗಳ ಕಣ್ತಪ್ಪಿಸಿ ತಡರಾತ್ರಿವರೆಗೂ ಕೂಡ ನಿನ್ನೆ ಅವರು ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಕೈಗೊಂಡಿರತಕ್ಕ ತೀರ್ಮಾನಗಳು ಸಹಜವಾಗಿ ಕುತೂಹಲವನ್ನು ಮೂಡಿಸಿದೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.